ಎಲ್ರಿಗೂ ಕನಕಲೋಕ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವತ್ತು ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿಬಿಟ್ಟು ಹೇಗೆ ಒಂದು ರುಚಿಯಾದ ಪೊಂಗಲನ್ನು ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ. ಪೊಂಗಲ್ ಮಾಡೋದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಹೆಸರು ಬೇಳೆಯನ್ನು ತಗೊಳ್ತಾ ಇದ್ದೀನಿ. ಹೆಸರು ಬೇಳೆಯನ್ನು ನಾವು ಒಂದು 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಹುರ್ಕೋಬೇಕು. ಹುರ್ಕೋಬೇಕಾದ್ರೆ ಹೆಸರು ಬೇಳೆದು ಕಲರ್ ಏನು ಚೇಂಜ್ ಆಗೋದು ಬೇಡ. ನೋಡಿ, ಈ ರೀತಿ ಯೆಲ್ಲೋ ಕಲರ್ ಇರಬೇಕಾದ್ರೇ ಸ್ಟವ್ ಆಫ್ ಮಾಡ್ಕೋಬೇಕು. ನಾನಿಲ್ಲಿ ಪೊಂಗಲ್ ಮಾಡೋದಕ್ಕೆ 1 ಕಪ್ಪಷ್ಟು ಬೆಳ್ತಕ್ಕಿಯನ್ನು ತಗೋತಾ ಇದ್ದೀನಿ. 1 ಕಪ್ಪಷ್ಟು ಅಕ್ಕಿಗೆ 1 ಕಪ್ಪಷ್ಟೇ ಹೆಸರು ಬೇಳೆಯನ್ನು ತಗೋಬೇಕು. ಮಾಮೂಲಿ ನಾವು ಅನ್ನ ಮಾಡೋ ಅಕ್ಕಿ ಇದೆಯಲ್ಲ, ಅದನ್ನೇ ನಾನು ತಗೊಂಡಿದ್ದೀನಿ. ಇದೇ ಅಕ್ಕಿಗೆ ಹುರಿದಿಟ್ಟಿರ್ತಕ್ಕಂಥ ಹೆಸರು ಬೇಳೆಯನ್ನು ಹಾಕಿ ಒಂದು 2-3 ಸಲ ಚೆನ್ನಾಗಿ ತೊಳ್ಕೊಬೇಕು. ನಾನಿಲ್ಲಿ ಒಂದು 3 ಸಲ ಚೆನ್ನಾಗಿ ನೀರು ಹಾಕಿಬಿಟ್ಟು ಇದನ್ನು ತೊಳೆದಿಟ್ಕೊಂಡಿದ್ದೇನೆ. ಇದಕ್ಕೆ 6 ಲೋಟದಷ್ಟು ನೀರನ್ನು ಸೇರಿಸ್ಕೋಬೇಕು. ಯಾವ ಲೋಟದಲ್ಲಿ ನಾವು ಹೆಸರುಬೇಳೆ ಮತ್ತು ಅಕ್ಕಿಯನ್ನು ಹಾಕಿದ್ದೇವೋ ಅದೇ ಲೋಟದಲ್ಲಿ 6 ಲೋಟ ನೀರನ್ನು ಸೇರಿಸ್ಕೊಂಡ್ರೆ ಸಾಕು. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ದುಡಿ ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸಲ ಚೆನ್ನಾಗಿ ಕಲಸಿ ಲಿಡ್ ಹಾಕಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಒಂದು 2 ವಿಷಲ್ ಕೂಗಿಸ್ಬೇಕು. 2 ವಿಷಲ್ ಬಂದಮೇಲೆ ಸ್ಟೀಮನ್ನು ಬಿಡಬಾರ್ದು. ಒಂದು 20 ನಿಮಿಷ ಹಾಗೆ ಬಿಟ್ಟು ಆಮೇಲೆ ನಾವು ಅದರದ್ದು ಲಿಡ್ಡನ್ನು ಓಪನ್ ಮಾಡಬೇಕು. ಈಗ ಒಂದು 20-25 ನಿಮಿಷ ಆಗಿರ್ಬೋದು. ಲಿಡ್ ಓಪನ್ ಮಾಡಿ ನೋಡೋಣ. ನೋಡಿ, ಅಕ್ಕಿ ಮತ್ತು ಬೇಳೆ ಎಲ್ಲ ಹೊಂದ್ಕೊಂಡು ಚೆನ್ನಾಗಿ ಬೆಂದಿದೆ. ಇದು ತಿಕ್ಕಾಗಿರೋದ್ರಿಂದ 1 ಲೋಟ ನೀರನ್ನು ಸೇರಿಸ್ಕೋಬೇಕು. ನೀರನ್ನು ಸೇರಿಸ್ಬೇಕಾದ್ರೆ ನೀರು ಚೆನ್ನಾಗಿ ಕುದಿ ಬಂದಿರಬೇಕು. ಒಳ್ಳೆ ಬಿಸಿ ನೀರನ್ನೇ ಸೇರಿಸ್ಕೊಂಡು ನಾವು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಪೊಂಗಲ್ಲು ತುಂಬ ನೀರಾಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ನೋಡಿ, ಈ ರೀತಿ ಇದ್ದರೆ ಸಾಕು. ಪೊಂಗಲ್ಲು ರುಚಿಯಾಗಿ ಪರ್ಫೆಕ್ಟಾಗಿ ಬರಬೇಕು ಅಂತ ಹೇಳಿದರೆ ಒಂದು ಒಳ್ಳೆ ಒಗ್ಗರಣೆ ಕೊಡಬೇಕು. ನಾನಿಲ್ಲಿ ಒಗ್ಗರಣೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ. ತುಪ್ಪ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ. ಜೀರಿಗೆ ಸಿಡಿದ ಮೇಲೆ ಅದಕ್ಕೆ 1 ಇಂಚಷ್ಟು ಶುಂಠಿಯನ್ನು ಕ್ಲೀನ್ ಮಾಡಿ ತುರಿದಿಟ್ಕೊಂಡಿದ್ದೆ, ಅದನ್ನು ಈಗ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 4 ಹಸಿಮೆಣಸಿನ್ಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಕ್ಲೀನ್ ಮಾಡಿಟ್ಟಿರ್ತಕ್ಕಂಥ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಕೊನೆಗೆ ಒಂದು ಸ್ವಲ್ಪ ಗೋಡಂಬಿಯನ್ನು ಇದಕ್ಕೆ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಗೋಡಂಬಿ ಬ್ರೌನ್ ಕಲರ್ ಏನಾಗೋದು ಬೇಡ, ಒಂದು ಸ್ವಲ್ಪ ಫ್ರೈ ಆದರೆ ಸಾಕು. ನಾವು ಮಸಾಲೆಯನ್ನು ಫ್ರೈ ಮಾಡ್ಕೋಬೇಕಾದ್ರೆ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಆವಾಗ ಯಾವುದು ಕರೆದು ಹೋಗೋದಿಲ್ಲ. ನೋಡಿ, ಮಸಾಲೆ ಎಲ್ಲ ಫ್ರೈ ಆಗಿ ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಈಗ ಇದನ್ನು ನಾವು ಬೇಯಿಸಿಟ್ಟಿರ್ತಕ್ಕಂಥ ಪೊಂಗಲ್ಲಿಗೆ ಹಾಕೋಣ. ಈಗ ಇದಕ್ಕೆ ತುರಿದಿಟ್ಟಿರ್ತಕ್ಕಂಥ ಒಂದು 4 ಟೇಬಲ್ ಸ್ಪೂನಷ್ಟು ಕೊಬ್ಬರಿಯನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಕೊಬ್ಬರಿ ತುರ್ಕೋಬೇಕಾದ್ರೆ ಅದರದ್ದು ಬ್ಲ್ಯಾಕ್ ಕಲರನ್ನು ತೆಗೆದುಬಿಟ್ಟು ತುರ್ಕೋಬೇಕು. ಇದರಿಂದ ಪೊಂಗಲಿಂದು ಕಲರು ಚೇಂಜ್ ಆಗಲ್ಲ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಹುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ಮಸಾಲೆಗಳನ್ನೆಲ್ಲ ಫ್ರೈ ಮಾಡಬೇಕಾದ್ರೆ ಕಾಳು ಮೆಣಸನ್ನು ಹಾಗೆ ಹಾಕ್ಬೋದು. ನಾನಿಲ್ಲಿ ಕಾಳು ಮೆಣಸಿನ ಹುಡಿಯನ್ನು ಸೇರಿಸ್ತಾ ಇದ್ದೀನಿ. ಕಾಳು ಮೆಣಸು ನಾವು ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ಕಾಕೊಳ್ಳುತ್ತೆ, ಹಾಗಾಗಿ ನಾನು ಕಾಳು ಮೆಣಸಿನ ಹುಡಿಯನ್ನು ಸೇರಿಸ್ತಾ ಇರೋದು. ಫ್ರೈ ಮಾಡಿದ ಮಸಾಲೆಗಳನ್ನೆಲ್ಲ ಪೊಂಗಲಿಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಖಾರ ಉಪ್ಪು ಎಲ್ಲ ಹದವಾಗಿ ಇಟ್ಕೋಬೇಕು ಅದರಲ್ಲಿ. ಕೊನೆಗೆ ನಾನು ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಅದರಲ್ಲಿ ಇಂಗನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಯಾಕಂತ ಹೇಳಿದರೆ ಇಂಗಿಂದು ಸ್ಮೆಲ್ಲು ಸ್ವಲ್ಪ ಮುಂದೆ ನಿಲ್ಲಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೋತಾ ಇರೋದು. ಇಂಗನ್ನು ಹಾಕಿದ ಮೇಲೆ ಒಂದು ಸಲ ಚೆನ್ನಾಗಿ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಎಷ್ಟು ಬೇಗ ಒಂದು ಟೇಸ್ಟಿಯಾಗಿರ್ತಕ್ಕಂಥ ಪೊಂಗಲನ್ನು ರೆಡಿ ಮಾಡ್ಕೋಬೋದು. ಬೆಳಿಗ್ಗೆ ಟಿಫನಿಗೆ ಒಂದು ಒಳ್ಳೆ ಡಿಶ್ ಈ ಪೊಂಗಲ್. ಆರೋಗ್ಯಕ್ಕೂ ಒಳ್ಳೆಯದು, ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಹಾಗೆ ಕ್ವಿಕ್ಕಾಗಿ ನಾವು ಇದನ್ನು ರೆಡಿ ಮಾಡ್ಕೋಬೋದು. ನನ್ನ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ
ನನ್ನನ್ನು ಸಪೋರ್ಟ್ ಮಾಡಿ. 1 ಲೋಟ ಅಕ್ಕಿ ಮತ್ತು 1 ಲೋಟ ಹೆಸರುಬೇಳೆಯಿಂದ 6 ಜನಕ್ಕೆ ಬೇಕಾಗಿರ್ತಕ್ಕಂಥ ಪೊಂಗಲನ್ನು ನಾವು ರೆಡಿ ಮಾಡ್ಕೋಬೋದು. ಇದ್ರದ್ದು ಟೇಸ್ಟು ಹೇಗಾಗಿದೆ ಅಂತ ನೋಡೋಣ. ಸೂಪರ್, ಬೇರೆ ಲೆವೆಲ್, ತುಂಬಾ ಚೆನ್ನಾಗಿದೆ. ಎಲ್ಲರೂ ಒಮ್ಮೆ ಈ ರೀತಿ ಟ್ರೈ ಮಾಡಿ. ನನ್ನ ಈ ಖಾರ ಪೊಂಗಲ್ ರೆಸಿಪಿ ಇಷ್ಟವಾಗಿದ್ದಲ್ಲಿ ಒಂದು ಲೈಕು, ಶೇರು, ಸಬ್ಸ್ಕ್ರೈಬು ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.